ನಮಸ್ಕಾರ. ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಂಗಳೂರು ಬಜ್ಜಿ. ಇದನ್ನ ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್. ಹಾಗಾಗಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ. ಮೈದಾ ತಗೊಂಡಿದ್ದೀನಿ, ಮತ್ತೆ ಮೊಸರು, ಉಪ್ಪು, ಬೇಕಿಂಗ್ ಸೋಡಾ, ಮತ್ತೆ ಹಸಿಮೆಣಸಿನಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎರಡು ಸೇರಿ ತಗೊಂಡಿದ್ದೀನಿ. ಸಕ್ಕರೆ, ಎಣ್ಣೆ ಮತ್ತೆ ನೀರು. ಇದಕ್ಕೆ ತುಂಬಾ ಸಾಮಗ್ರಿಗಳು ಕಮ್ಮಿ, ತುಂಬಾ ಬೇಗ ಆಗುತ್ತೆ. ಇದನ್ನ ಮಾಡಕ್ಕೆ ತಯಾರಿ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಬೇಕಿಂಗ್ ಸೋಡಾ ಹಾಕೊಳ್ಳೋಣ. ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋಣ. ಜೀರಿಗೆ ಕೂಡ 1/4 ಚಮಚದಷ್ಟು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದನ್ನು ಹಾಕೊಳ್ತಾ ಇದ್ದೀನಿ. ಜೊತೆಗೆ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಮೊಸರು ಹಾಕೊಂಡು ಎಲ್ಲ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ಹಸಿ ಕೊಬ್ಬರಿ ಕೂಡ ತುಂಡು ತುಂಡು ಪೀಸ್ಗಳು ಮಾಡಿಕೊಂಡು ಕ್ಯೂಬ್ಸ್ ತರ ಹಾಕೋಬಹುದು. ಬೇಕಾದ್ರೆ ತುಂಬಾ ಗಟ್ಟಿ ಇರಬಾರ್ದು, ಮೀಡಿಯಂ ಆಗಿರಬೇಕು. ಇದಕ್ಕೆ ನೀರು ಕೂಡ ಹಾಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ನೀರು ಆಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಮಿಕ್ಸ್ ಆಗಿದೆ, ಇದು ತಯಾರಾಗಿದೆ. ಈ ರೀತಿ ಗಟ್ಟಿಯಾಗಿ ಇರಬೇಕು. ಇದು ಸರಿಯಾಗಿ ಬಂದಿದೆ. ಈಗ ಇದನ್ನ ನಾವು 10 ನಿಮಿಷವರೆಗೂ ಇದನ್ನ ಇಡಬೇಕಾಗುತ್ತೆ ಎಣ್ಣೆಯಲ್ಲೂ. ಇದು 10 ನಿಮಿಷ ಇಡೋಣ. ಈಗ ಇದು ತಯಾರಾಗಿದೆ. 10 ನಿಮಿಷ ಆಗಿದೆ, ಇದು ತಯಾರಾಗಿದೆ. ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ಕೈಗೆ ಸ್ವಲ್ಪ ನೀರು ಕೂಡ ತಣ್ಣೀರು ಇಟ್ಕೋಬೇಕಾಗುತ್ತೆ. ಈಗ ಶುರು ಮಾಡ್ಕೊಳ್ಳೋಣ. ಗ್ಯಾಸ್ ಅಂಟಿಸೋಣ. ಒಂದು ಕಡಾಯಿ ಇಟ್ಕೊಳ್ಳೋಣ. ಎಣ್ಣೆ ಹಾಕೊಂಡು ಬಿಸಿ ಮಾಡೋಕ್ಕೆ ಇಡೋಣ. ಎಣ್ಣೆ ಬಿಸಿ ಆಗೋವರೆಗೂ ಇಡೋಣ. ನೀರಲ್ಲಿ ಕೈ ಹಾಕೊಂಡು ನಾವು ಒಂದ್ಸಲ ಮಿಶ್ರಣ ಮಾಡಿಕೊಂಡು ಕೈಯಿಂದಾನೇ ಹಾಕಬೇಕಾಗುತ್ತೆ. ಮತ್ತೆ ನೀರಲ್ಲಿ ಕೈ ಹಾಕೊಂಡು ಚಿಕ್ಕದು ಹಾಕಿ ನೋಡೋಣ ಬಿಸಿಯಾಗಿದೆ ಇಲ್ವಾ ಚೆಕ್ ಮಾಡೋಣ. ಇದು ಎಣ್ಣೆ ಬಿಸಿಯಾಗಿದೆ. ಮತ್ತೆ ಈಗ ಹಾಕೊಳ್ಳೋಣ. ನೀರಲ್ಲಿ ಕೈ ಹಾಕೊಂಡು ಹಾಕೊಳ್ಳೋದ್ರಿಂದ ಕೈಗೆ ಅಂಟ್ಕೊಳ್ಳಲ್ಲ.
ನಿಮಿಷದಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ಕೆಂಪು ಆಗುವವರೆಗೂ ಕರಿಬೇಕು. ಸ್ವಲ್ಪ ಬಣ್ಣ ಬಂದಿದೆ. ಇನ್ನು ಸ್ವಲ್ಪ ಬಣ್ಣ ಬರೋದು ಕರ್ಕೋಬೇಕಾಗುತ್ತೆ. ಇದು ತಯಾರಾಗ್ತಾ ಇದೆ. ಈಗ ಇದನ್ನ ತೆಗೆದ್ಬಿಡೋಣ. ಇದನ್ನ ಹಾಕೊಳ್ಳೋಣ. ಇದು ಮಂಗಳೂರು ಬಜ್ಜಿ ತಯಾರಾಗಿದೆ. ಇದನ್ನ ತುಂಬ ಬೇಗ ಆಗುತ್ತೆ. ಇದು ಮಿಕ್ಸ್ ಮಾಡೋಕ್ಕೆ ಒಂದು 5 ನಿಮಿಷ ಆಗುತ್ತೆ. ಮತ್ತು ನೆನೆಯಲು ಒಂದು 10 ನಿಮಿಷ ಇಡಬೇಕಾಗುತ್ತೆ. ಮತ್ತು ಕರೆದು ತಯಾರಿ ಮಾಡ್ಕೋಬೋದು 5 ನಿಮಿಷದಲ್ಲಿ. ತುಂಬ ಬೇಗ ಆಗುತ್ತೆ. ಇದರ ಜೊತೆ ನಾವು ಚಟ್ನಿ ಕೂಡ, ಪುದೀನ ಚಟ್ನಿ ಇದಕ್ಕೆ ಸರ್ವ್ ಮಾಡ್ಬೋದು. ಇಲ್ಲಾಂದರೆ ಕಾಯಿ ಚಟ್ನಿ ಕೂಡ ಮಾಡ್ಬೋದು. ಇದು ಒಳಗಿಂದ ಸಾಫ್ಟಾಗಿರುತ್ತೆ, ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ. ಇದು ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಂಗಳೂರು ಬಜ್ಜಿ ತಯಾರಾಗಿದೆ. ನನ್ನ ರೆಸಿಪಿ ನೀವು ನೋಡೋದ್ರಿಂದ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.